ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸತಕ್ಕಂಥ ಮಾನ್ಯರು ಶ್ರೀ ಶ್ರೀನಾಥ್ ಪೂಜಾರಿ, ರಾಜ್ಯಾಧ್ಯಕ್ಷರು ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ, ಇವರಿಗೂ ಕೂಡ ಸಂಸ್ಥೆಯ ಪರವಾಗಿ ಸರಿ ಕಟ್ ನೋಡಿ ಸರ್ ಹಂಗೆ ಅದು ಹಾಂ ಹಾಂ ಸಾಹಿತಿಗಳು ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಕ್ರಿಯಾಶೀಲ ಪ್ರಾಧ್ಯಾಪಕರು, ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಯನ್ನು. ಇವತ್ತು ದಲಿತ ಸಾಹಿತ್ಯ ಪರಿಷತ್ತು ವಿಭಾಗೀಯ ಘಟಕದೊಂದಿಗೆ, ಜಿಲ್ಲಾ ಘಟಕದೊಂದಿಗೆ, ರಾಜ್ಯ ಘಟಕದೊಂದಿಗೆ ಹೊಸದಾಗಿ ವಿಭಾಗೀಯ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಆದ ಮೇಲೆ ಪ್ರಪಂಚದ ನಡ ಆಸೀನರಾಗಿರ್ತಕ್ಕಂಥ ನನ್ನ ಎಲ್ಲ ಹಿರಿಯ ಸಾಹಿತಿ ಮಿತ್ರರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕುಳಿತುಕೊಂಡಿರ್ತಕ್ಕಂಥ ನಾನು ಭಾಳ ಇಷ್ಟಪಡುವಂಥ ಜಾಜಿ ಮಲ್ಲಿಗೆ ಕವಿ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಆ ಕವಿತೆ ಮೂಲಕ, ಬಂಡಾಯ ಕವನದ ಮೂಲಕ ಅವರು ಹೆಸರುವಾಸಿಯಾಗಿರ್ತಕ್ಕಂಥ ಸತ್ಯಾನಂದ ಪಾತ್ರೋಡ್ ಸರ್ ಅವರೇ, ಹಾಗೂ
ನಮ್ಮ ಹಿರಿಯರು ವಿಜಯಪುರ ಜಿಲ್ಲೆಯ ಬಂಡಾಯ ಸಾಹಿತಿಗಳು ಆಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ಭಜಂತ್ರಿ ಸರ್ ಅವರೇ ಹಾಗೂ ಇತರ ನನ್ನ ಎಲ್ಲ ದಲಿತ ಸಾಹಿತ್ಯ ಪರಿಷತ್ತಿನ ಗೆಳೆಯರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಸಾಯಿಜುಗಲ್ಲು ಹೊತ್ತೋರು ಒದಿಸಿಕೊಂಡು ಹೊರಗಿದೋರು ನನ್ನ ಜನಗಳು, ಕಾಲು ಕೈ ಹಿಡಿಯೋರು ಕೈ ಮಡಗಿಸಿಕೊಳ್ಳೋರು ಭಕ್ತರಪ್ಪ ಭಕ್ತರೋ ನನ್ನ ಜನಗಳು, ಭಕ್ತರಪ್ಪ ಭಕ್ತರೋ ನನ್ನ ಜನಗಳು. ಹೊಲವನ್ನುತ್ತು ಬಿತ್ತೋರು ಬೆಳೆಯ ಕೊಯ್ದು ಬೆವರೋರು ಬಿಸಿಲಿನಲ್ಲಿ ಬೇಯೋರು ನನ್ನ ಜನಗಳು, ಬರಿಗೈಲೆ ಬಂದೋರು ಹುಷಂದು ಕೂತೋರು ಹೊಟ್ಟೆ ಕಟ್ಟಿದೋರು ನನ್ನ ಜನಗಳು, ಹೊಟ್ಟೆ ಕಟ್ಟಿದೋರು ನನ್ನ ಜನಗಳು. ಮಾಳಿಗೆಗಳ ಎತ್ತಿದೋರು ಬಂಗಲೆಗಳ ಕಟ್ಟಿದೋರು ತಾಳಾದಿಗೆ ಸಿಕ್ಕಿದೋರು ನನ್ನ ಜನಗಳು, ಬೀದಿಯಲ್ಲಿ ಬಿದ್ದೋರು ಸದ್ದಿಲ್ಲದೆ ಇದ್ದೋರು ಒಳಗೊಳಗೆ ಹತ್ತೋರು ನನ್ನ ಜನಗಳು, ಒಳಗೊಳಗೆ ಹತ್ತೋರು ನನ್ನ ಜನಗಳು. ಬಡ್ಡಿಯನ್ನು ತೆತ್ತೋರು ಭಾಷಣಗಳ ಬೆಂಕಿಯಲ್ಲಿ ಬೆಂದು ಬೂದಿಯಾದೋರು ನನ್ನ ಜನಗಳು, ಪರಮಾತ್ಮನ ಹೆಸರು ಹೇಳಿ ಪರಮಾನ್ನ ಉಂಡ ಜನಕ್ಕೆ ಬೂಟು ಮೆಟ್ಟು ಹೊಲೆದೋರು ನನ್ನ ಜನಗಳು, ಬೂಟು ಮೆಟ್ಟು ಹೊಲೆದೋರು ನನ್ನ ಜನಗಳು. ಚಿನ್ನವನ್ನು ತೆಗೆಯೋರು ಅನ್ನವನ್ನು ಕಾಣದೋರು ಬಟ್ಟೆಯನ್ನು ನೇಯೋರು ನನ್ನ ಜನಗಳು, ಹೇಳಿದಂತೆ ಕೇಳುತ್ತಾರೆ ನನ್ನ ಜನಗಳು, ಗಾಳಿಯಲ್ಲಿ ಬಾಳುತ್ತಾರೆ ನನ್ನ ಜನಗಳು, ಗಾಳಿಯಲ್ಲಿ ಬಾಳುತ್ತಾರೆ ನನ್ನ ಜನಗಳು, ಗಾಳಿಯಲ್ಲಿ ಬಾಳುತ್ತಾರೆ ನನ್ನ ಜನಗಳು. ಧನ್ಯವಾದಗಳು. ಇನ್ನೊಂದು ಒಬ್ಬ ನಮ್ಮ ಶ್ರೀ ರಾವುತ್ ಅವರಿಗೆ ನಾಡು ಕಂಡ ಶ್ರೇಷ್ಠ ಸಾಹಿತಿಗಳು ಚಿಂತಕರು ಸತ್ಯಾನಂದ ಪಾಪಗಳು ಜೋರಾದ ಚಪ್ಪಾಳೆ. ಸರ್ ಅಷ್ಟೇ ಸರ್. ನಮಸ್ಕಾರಗಳನ್ನು ತಿಳಿಸ್ತಾ ರಾಜ್ಯ ದಲಿತ ಸಾಹಿತ್ಯ ಪರಿಷತ್ತು ವಿಭಾಗೀಯ ಘಟಕ ಮತ್ತು ಜಿಲ್ಲಾ ಘಟಕಗಳ ಸಹಯೋಗದಲ್ಲಿ ನಾಡಿನ ಅಪರೂಪದ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯನವರ, ನಾನು ಅವ್ರನ್ನ ದಲಿತ ಕವಿ ಅಂತ ಅವರು ಕರಿಬೇಡಂದಿದ್ರು, ಹಾಗಾಗಿ ನಾನು ಅದನ್ನು ಸಂಬೋಧನೆಯನ್ನು ಮಾಡಲಿಕ್ಕೆ ಹೋಗೋದು. ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲ, ಬಹುತೇಕ ಅದನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಉದ್ಘಾಟನೆ ಮಾಡಿದರು. ಹಾಗಾಗಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ಭಾಳ ಖುಷಿ ಅನ್ನಿಸ್ತದೆ ನನಗೆ. ಒಬ್ಬರು ಅವರು ಮಲ್ಟಿ ಪರ್ಸನಾಲಿಟಿ ಹೊಂದಿರ್ತಕ್ಕಂಥವ್ರು, ಒಬ್ಬ ಕವಿ, ಒಬ್ಬ ನಾಟಕಕಾರ, ಒಬ್ಬ ವಿಮರ್ಶಕ, ಒಬ್ಬ ಆತ್ಮಕಥೆ ರಚನೆ ಮಾಡಿರ್ತಕ್ಕಂಥವ, ಅದ್ರ ಜೊತೆಗೆ ಸಂಶೋಧಕ, ಅದ್ರ ಜೊತೆಗೆ ಸಿನಿಮಾ ರಂಗದೊಳಗಿದ್ದವರು. ನೀವು ಯಾರೋ ಒಬ್ಬರು ಶಿವರಾಮ್ ಅಂತ ಒಬ್ಬ ಶಿವರಾಮ್ ಅಂತ IAS ಆಫೀಸರು, ಅವರು ಚಲನಚಿತ್ರ ನಟ, ಬೆಳದಿಂಗಳ ಬಾಲೆ ಅಂತ ಒಂದು ಚಲನಚಿತ್ರ ಅದಾವ, ಅದರೊಳಗೆ ಒಳ್ಳೆಯ ಚಲನಚಿತ್ರ ಗೀತೆಯನ್ನು ಬರೆದವರನ್ನೇ ಡಾಕ್ಟರ್ ಸಿದ್ದಲಿಂಗಯ್ಯನವರು. ಒಬ್ಬ ಲೈಟ್ ಬಿಡುವಂಥ ಒಬ್ಬ ವ್ಯಕ್ತಿಯಾಗಿ ಸಿನಿಮಾ ರಂಗದೊಳಗೆ ಪ್ರವೇಶ ಮಾಡಿರ್ತಕ್ಕಂಥ ಸಿದ್ದಲಿಂಗಯ್ಯನವರು ಲಾಸ್ಟಿಕ್ ಡೈರೆಕ್ಟರ್ ಆಗಿ ಕೆಲಸ ಕೂಡ ಮಾಡಿದರು. ಹಾಗಾಗಿ ನಮಗೆ ಒಂದು ಗೊತ್ತದ, ಬರೀ ಒಬ್ಬ ಕವಿ ಅಲ್ಲ, ಬರೀ ಒಬ್ಬ ನಾಟಕಕಾರ ಅಲ್ಲ, ಬರೀ ಒಬ್ಬ ಸಿನಿಮಾದ ಅನೇಕ ಗೀತೆಗಳಿಗಾಗಿ ಪ್ರಶಸ್ತಿಯನ್ನು ಕೂಡ ಅವರು ಪಡೆದಾರ. ಅದ್ರ ಬಗ್ಗೆ ಮುಂದೆ ಹೆಚ್ಚಿಗೆ ಹೇಳುವುದಿಲ್ಲ ಅನ್ನೋದು ಕಾರಣಕ್ಕಾಗಿ ನಿಮ್ಗೆ ಆ ಮಾತುಗಳನ್ನು ನಿಮಗೆ ಪ್ರಸ್ತಾಪ ಮಾಡಿ. ಪರಿಷತ್ತಿನ ಅವಶ್ಯಕತೆ ಇದೆಯೇ? ಭಾಳ ಚೆಂದ ಮಾತಾಡುವ ನಮ್ಮಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅದ, ತಾಲೂಕಿಗದ, ಜಿಲ್ಲೆಗದ, ರಾಜ್ಯಕ್ಕದ, ಎಲ್ಲ ಅದ. ಬಟ್ ಒನ್ ಥಿಂಗ್ ಯು ರಿಮೆಂಬರ್,
ಯಾವ ಕನ್ನಡ ಸಾಹಿತ್ಯ ಪರಿಷತ್ತು ಸರ್ಕಾರದ ಅನುದಾನವನ್ನು ಪಡೆದು ಕೆಲಸ ಮಾಡುತ್ತದೆಯೋ ಆ ಪರಿಷತ್ತಿನಲ್ಲಿ ಬಹುತೇಕ ದಲಿತ ಲೋಕದ ಪ್ರತಿಭಾವಂತ ಕವಿಗಳು ಸಾಹಿತಿಗಳು ಪೆನ್ನನ್ನು ಮೆದುಳನ್ನು ಕಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಕಳೆದುಕೊಂಡಿರುವಂಥ ಆ ಜಾಗವನ್ನು ನಾವು ಪ್ರತ್ಯೇಕವಾಗಿ ತುಂಬೋದಕ್ಕೆ ಸಾಧ್ಯತೆ ಅನ್ನೋ ಉದ್ದೇಶಕ್ಕಾಗಿ ದಲಿತರು ಅಂತ ಕೇಳಿದರೆ ಭಾಳ ಚಂದ ಹೇಳಿದರು. ಎಲ್ಲ ಶೋಷಿತರು ದಲಿತರೇ, ಎಲ್ಲ ಶೋಷಿತರು. ನಮಗೆ SS ಹಿರೇಮಠ ಅಂತ ಒಬ್ಬರು ಸರು ಮೊಟ್ಟ ಮೊದಲೇ ಗೌರವ ಪ್ರಶಸ್ತಿ ಕೊಟ್ಟ ಸ್ವಾಮಿಗಳು. SS ಹಿರೇಮಠರು ದಲಿತರಿಗಾಗಿ ಬರ್ತದೆ ಭಾಳದ. ಹಾಗಾಗಿ ದಲಿತರು ಅಂದರೆ ಶೋಷಿತರು ಅನ್ನೋ ಲೆಕ್ಕದೊಳಗೆ ಈ ಪರಿಷತ್ತನ್ನು ಹುಟ್ಟಾಕಿ ನಾವು ಮುಂದಕ್ಕೆ ಹೊರಟೀವಿ. ಇದಕ್ಕೆ ಅತ್ಯಂತ ಪ್ರೀತಿಯಿಂದ, ಬರಿಗಾಲಿನಿಂದ, ಬರೀ ಜೇಬಿನಿಂದ, ಬರೀ ಬುದ್ಧಿವಂತಿಕೆಯಿಂದ ಇಡೀ ರಾಜ್ಯದ ತುಂಬ ಪ್ರೀತಿಯಿಂದ ಸಂಚಾರ ಮಾಡಿ ದಲಿತ ಸಾಹಿತ್ಯ ಪರಿಷತ್ತನ್ನು ಕಟ್ಟಿದವರು ಯಾರಾದರೂ ಇದ್ರೆ ಡಾಕ್ಟರ್ ಅರ್ಜುನ್ ಗೊಳಸಂಗಿ ಅವರು, ಇಲ್ಲೇ ಗೊಳಸಂಗಿ ಊರವರು. ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ನಿವೃತ್ತಿ ಹೊಂದಿದ ನಂತರವೂ ಕೂಡ ಕಲಾಕ್ಷೇತ್ರಕ್ಕೆ ಬೇರೆ ಕಾಲೇಜ್ನಲ್ಲಿ ಆದರೆ ಅಂದರೆ ಈಗ SS ನಾನು PU ಕಾಲೇಜ್ನಲ್ಲಿ ಸರ್ವಿಸ್ ನಾನು ಇಲ್ಲೇ ಮಾಡ್ತಾ ಇದ್ದೆ. ಅಲ್ಲಿ ನಾವು ಬರೀ ವಿದ್ಯಾರ್ಥಿಗಳ ಆಗಿರ್ತೀವಿ. ಇಲ್ಲೇ ಪ್ರಶಿಕ್ಷಕ ಅಂತೇಳಿ ಏನು ಪದ ಬಳಸಿದಾರಲ್ಲ ಅವರು ಶಿಕ್ಷಕರೇ. ಶಿಕ್ಷಕರಿಂದ ಶಿಕ್ಷಕರಿಗೆ ಆ ಬೆಳಕು ಪ್ರಸಾರ ಆಗಲಿ ಅನ್ನೋ ಉದ್ದೇಶಕ್ಕೆ ಯಾವುದು ದೊಡ್ಡದು ಚಿಕ್ಕದು ಇಲ್ಲ, ಎರಡೂ ಹಣತೆಗಳನ್ನು ಸರಿ ಸಮಾನವಾಗಿ ನಾನು ಮಾಡಿದ್ದೇನೆ. ನಾವು ಗಮನಿಸಬೇಕು. ಅಂದರೆ ಮಾತು 1981ರಲ್ಲಿ ಕ್ರಾಂತಿ ಕವಿ, ಪ್ರೇಮ ಕವಿ, ಸಮಾಜದಲ್ಲಿನ ಅಸಮಾನತೆಯ ಬಗ್ಗೆ ತಮ್ಮದೇ ಆದ ಛಾಪನ್ನು ಮೂಡಿಸಿ ನಮ್ಮೆಲ್ಲರನ್ನ ಅಗಲಿರ್ತಕ್ಕಂಥ ಡಾಕ್ಟರ್ ಸಿದ್ಧಲಿಂಗಯ್ಯವರನ್ನು ಇವತ್ತು ನಾವು ಈ 3 ಘಟಕಗಳ ವತಿಯಿಂದ ಅವರನ್ನು ನೆನೆಸ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ಭಾಳಷ್ಟು ಸಮಸ್ಯೆಗಳಿಗೆ ನಾವು ಜಗತ್ತಿಗೆ ಅನುಭವ ಮಂಟಪದ ಕಲ್ಪನೆಯನ್ನು ಕೊಟ್ಟಂಥ ಬಸವಣ್ಣನವರನ್ನು, ಬುದ್ಧನನ್ನು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಸ್ಕೊಳ್ಳೋದ್ರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಬೆತ್ತಲೆ ಸೇವೆ ಮಾಡುವಂಥ ಒಂದು ಅಮಾನವೀಯ ಘಟನೆಗಳ ವಿರುದ್ಧ ಸೆಳೆದಿದ್ದು, ಹೆಣ್ಣು ಮಕ್ಕಳ ಹೆಸರಿನ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಸಂದರ್ಭಗಳನ್ನು ನೆನಪು ಮಾಡಿಕೊಂಡು ಬಸವ ಭೂಮಿಯಲ್ಲಿ ಬಸವಣ್ಣನ ಆಚಾರ ವಿಚಾರಗಳನ್ನು ತೆಗೆದುಕೊಳ್ಳದೆ ಮಲವನ್ನು ತಿದ್ದಿಸಿದಂಥ ಕ್ರೂರ ಇತಿಹಾಸದ ಪುಟಗಳನ್ನು ನಾವು ನೆನೆಸ್ಮಾಡಬೇಕಾಗ್ತದೆ. 81 ಸಾಹಿತ್ಯ ಪರಿಷತ್ ವಿಭಾಗೀಯ ಘಟಕ ಹಾಗೂ ದಲಿತ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದವರ ಸಹಯೋಗದಲ್ಲಿ ನಡೆದ ಬಹಳಷ್ಟು ಅದ್ಭುತ ಮತ್ತು ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮ.